ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ಸಿಂಹ ರಾಶಿಯವರಾಗಿದ್ದರೆ ತಪ್ಪದೇ ವಿಡಿಯೋನ ನೋಡಿ. ನೀವು ಸಿಂಹ ರಾಶಿಯವರ, ನೀವು ಹುಟ್ಟಿರೋದೇ ಆಳೋದಕ್ಕೆ, ಗೆಲ್ಲೋದಕ್ಕೆ ಅಂತ ಇಡೀ ಜಗತ್ತಿಗೆ ಗೊತ್ತು. ನಿಮ್ಮ ನಡಿಗೆಯಲ್ಲಿ ಒಂದು ರಾಜಕಳೆ ಇದೆ, ನಿಮ್ಮ ಮಾತಿನಲ್ಲಿ ಒಂದು ಗಾಂಭೀರ್ಯ ಇದೆ. ಆದರೆ ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನು ನೀವು ಒಮ್ಮೆ ನೋಡಿ ಕೇಳಿಕೊಳ್ಳಿ. ಇಂದು ನಿಮ್ಮ ಬದುಕು ನೀವು ಅಂದುಕೊಂಡಂತೆ ಇದೆಯಾ? ಇಡೀ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ನಿಮ್ಮ ರಾಶಿಯ ಅಧಿಪತಿ. ಆದರೆ ನಿಮ್ಮ ಸ್ವಂತ ಬದುಕಿನಲ್ಲಿ ಏಕೆ ಪದೇ ಪದೇ ಕತ್ತಲೆ ಆವರಿಸುತ್ತಿದೆ? ಅದೆಷ್ಟೋ ಜನರಿಗೆ ಕಷ್ಟ ಅಂದಾಗ ದಾನಶೂರರಂತೆ ಸಹಾಯ ಮಾಡಿದ ನಿಮಗೆ ಇವತ್ತು ಯಾರೂ ಇಲ್ಲದಂತೆ ಒಂಟಿತನ ಯಾಕೆ ಕಾಡುತ್ತಿದೆ? ನೀವು ರಾಜನಂತೆ ಬದುಕಬೇಕಾದವರು, ಆದರೆ ಏಕೆ ಇಂದು ಬೇರೆಯವರ ಮಾತುಗಳಿಗೆ, ಬೇರೆಯವರ ಇಷ್ಟಕ್ಕೆ ತಕ್ಕಂತೆ ಕೈಗೊಂಬೆಯಾಗಿ ಬದುಕುತ್ತಿದ್ದೀರಾ? ಸಿಂಹರಾಶಿಯವರೇ, ಒಂದು ಕಹಿ ಸತ್ಯವನ್ನು ಇವತ್ತು ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಸಾಮ್ರಾಜ್ಯವನ್ನು ಯಾರೋ ಬಂದು ಕಿತ್ತುಕೊಳ್ಳುತ್ತಿಲ್ಲ, ಅಥವಾ ಶತ್ರುಗಳು ನಿಮ್ಮನ್ನು ಸೋಲಿಸುತ್ತಿಲ್ಲ. ಬದಲಾಗಿ ನಿಮ್ಮ ಸಿಂಹಾಸನಕ್ಕೆ ನೀವೇ ಹರಿಯದಂತೆ ಬೆಂಕಿ ಹಚ್ಚಿಕೊಳ್ಳುತ್ತಿದ್ದೀರಾ. ನಿಮ್ಮೊಳಗೆ ಅಡಗಿರುವ ಆ ಒಂದು ವಿಷದ ಗುಣ ನಿಮ್ಮ ಇಡೀ ವ್ಯಕ್ತಿತ್ವವನ್ನು ಭಸ್ಮ ಮಾಡುತ್ತಿದೆ. ಈ ಗುಣ ನಿಮ್ಮನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡಬಹುದು ಅಂದರೆ, ನೀವು ಗೆಲುವಿನ ಶಿಖರದಲ್ಲಿದ್ದರೂ ನಿಮ್ಮನ್ನು ಬೀದಿಗೆ ತಂದು ನಿಲ್ಲಿಸಬಹುದು. ಆ ಒಂದು ಮಾರಕ ದುರ್ಗುಣ ಯಾವುದು? ನಿಮ್ಮನ್ನು ಹೊಗಳೋ ಜನರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಿರೋದು ಹೇಗೆ? ಮತ್ತು ನೀವು ಮತ್ತೆ ಕಾಡಿನ ರಾಜನಂತೆ ಗರ್ಜಿಸಬೇಕು ಅಂದರೆ ನೀವು ಮಾಡಬೇಕಾದ ಆ ಒಂದು ರಹಸ್ಯ ಬದಲಾವಣೆ ಏನು? ಇವತ್ತಿನ ಈ ವಿಡಿಯೋ ಕೇವಲ ರಾಶಿ ಭವಿಷ್ಯ ಅಲ್ಲ, ಇದು ನಿಮ್ಮ ಜೀವನದ ರಿಪೋರ್ಟ್ ಕಾರ್ಡ್. ವಿಡಿಯೋವನ್ನು ಸ್ವಲ್ಪವೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಇವತ್ತು ನೀವು ಕಂಡುಕೊಳ್ಳುವ ಉತ್ತರ ನಿಮ್ಮ ಕಳೆದು ಹೋದ ರಾಜವೈಭವವನ್ನು ಮತ್ತೆ ತಂದುಕೊಡಬಲ್ಲದು. ಆ ಒಂದು ದುರ್ಗುಣದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನು ಏಕೆ ರಾಜ ಎಂದು ಕರೆಯುತ್ತದೆ ಎಂಬುದು ನಿಮಗೆ ಅರ್ಥವಾಗಬೇಕು. ಸಿಂಹರಾಶಿಯವರೇ, ನಿಮ್ಮ ಶಕ್ತಿ ಎಂಥದ್ದು ಗೊತ್ತಾ? ಈ ಜಗತ್ತಿಗೆ ಬೆಳಕು ನೀಡುವ ಸೂರ್ಯ ನಿಮ್ಮ ಅಧಿಪತಿ. ಹಾಗಾಗಿಯೇ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ನೈಸರ್ಗಿಕವಾದ ಆಕರ್ಷಣೆ ಇದೆ. ಮೊದಲನೇದಾಗಿ ನಿಮ್ಮ ಬಂಗಾರದಂತಹ ಹೃದಯ, ದಿ ಗೋಲ್ಡನ್ ಹಾರ್ಟ್. ಯಾರಾದರೂ ಕಷ್ಟ ಅಂತ ನಿಮ್ಮ ಮುಂದೆ ಬಂದು ನಿಂತರೆ, ಅವರು ಶತ್ರುವಾಗಿರಲಿ ಅಥವಾ ಮಿತ್ರರಾಗಿರಲಿ, ನೀವು ಇಲ್ಲ ಅನ್ನೋದೇ ಇಲ್ಲ. ನಿಮ್ಮ ಕೈಲಾದ ಸಹಾಯ ಮಾಡದೆ ನೀವು ಸುಮ್ಮನಿರಲಾರಿರಿ. ಅದೆಷ್ಟೋ ಬಾರಿ ನಿಮ್ಮ ಹತ್ತಿರ ಹಣವಿಲ್ಲದಿದ್ದರೂ ಬೇರೆಯವರಿಂದ ಸಾಲ ಮಾಡಿಯಾದರೂ ಮಗದೊಬ್ಬರ ಕಣ್ಣೀರು ಒರೆಸುವ ಅತಿ ದೊಡ್ಡ ಗುಣ ನಿಮ್ಮದು. ದಾನಶೂರ ಕರ್ಣನ ಗುಣಗಳು ನಿಮ್ಮಲ್ಲಿ ರಕ್ತಗತವಾಗಿ ಬಂದಿವೆ. ಎರಡನೇದಾಗಿ ನಿಮ್ಮ ಗಾಂಭೀರ್ಯ ಮತ್ತು ಆತ್ಮವಿಶ್ವಾಸ. ನೀವು 10 ಜನರ ನಡುವೆ ಇದ್ದಾಗ ಯಾರೂ ನಿಮ್ಮನ್ನು ಗುರುತಿಸಬೇಕಿಲ್ಲ. ನಿಮ್ಮ ನಡಿಗೆ ಮತ್ತು ನಿಮ್ಮ ಮಾತುಗಳೇ ನೀವು ಯಾರು ಎಂದು ಸಾರಿ ಸಾರಿ ಹೇಳುತ್ತವೆ. ನೀವು ಅಂದುಕೊಂಡಿದ್ದನ್ನು ಸಾಧಿಸೇ ತೀರುವ ಛಲಗಾರರು. ನೀವು ಸೋಲನ್ನು ಒಪ್ಪಿಕೊಳ್ಳೋದು ನಿಮ್ಮ ರಕ್ತದಲ್ಲೇ ಇಲ್ಲ. ಎಂತಹ ಕಗ್ಗತ್ತಲೆಯ ಕಾಲದಲ್ಲೂ ನಾನು ಗೆದ್ದೇ ಗೆಲ್ಲುತ್ತೇನೆ ಎನ್ನುವ ಅಚಲ ನಂಬಿಕೆ ನಿಮ್ಮನ್ನು ಈ ಜಗತ್ತಿನ ಅಜೇಯ ಶಕ್ತಿಯನ್ನಾಗಿ ಮಾಡುತ್ತದೆ. ಮೂರನೇದಾಗಿ ನಿಮ್ಮ ರಕ್ಷಕ ಗುಣ, ದಿ ಪ್ರೊಟೆಕ್ಟರ್. ಸಿಂಹರಾಶಿಯವರು ತಮ್ಮ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಗೋಡೆಯಂತೆ ನಿಲ್ಲುತ್ತಾರೆ. ಯಾರಾದರೂ ನಿಮ್ಮವರ ಮೇಲೆ ಕಣ್ಣು ಹಾಕಿದರೆ ನೀವು ಸುಮ್ಮನಿರುವುದಿಲ್ಲ. ನಿಮ್ಮ ಈ ನಾಯಕತ್ವದ ಗುಣಕ್ಕಾಗಿಯೇ ಜನ ನಿಮ್ಮನ್ನು ನಂಬುತ್ತಾರೆ ಮತ್ತು ಗೌರವಿಸುತ್ತಾರೆ. ನೀವು ಕೇವಲ ಅಧಿಕಾರಕ್ಕಾಗಿ ಆಸೆ ಪಡುವವರಲ್ಲ, ಅಧಿಕಾರ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಇಷ್ಟೆಲ್ಲ ಅದ್ಭುತ ಶಕ್ತಿಗಳು ನಿಮ್ಮಲ್ಲಿದೆ. ಇಡೀ ಜಗತ್ತನ್ನೇ ಆಳುವ ತಾಕತ್ತು ನಿಮಗಿದೆ. ಆದರೂ ನೀವ್ಯಾಕೆ ಅಸಹಾಯಕರಾಗುತ್ತಿದ್ದೀರಿ? ನಿಮ್ಮ ಈ ಬಂಗಾರದಂತಹ ಹೃದಯವನ್ನು ಅಸ್ತ್ರವಾಗಿ ಬಳಸಿ ಜನ ನಿಮ್ಮನ್ನು ಏಕೆ ಸೋಲಿಸುತ್ತಿದ್ದಾರೆ? ಸೂರ್ಯನಂತಹ ನಿಮ್ಮ ತೇಜಸ್ಸನ್ನು ಮುಸುಕು ಮಾಡುತ್ತಿರುವ ಆ ಒಂದು ಕರಾಳ ದುರ್ಗುಣ ಯಾವುದು? ಈಗ ಆ ಅಸಲಿ ಸತ್ಯದ ಬಗ್ಗೆ ಮಾತನಾಡೋಣ. ಕಾಡಿನ ರಾಜನನ್ನು ಬಲಪ್ರಯೋಗದಿಂದ ಸೋಲಿಸುವುದು ಯಾರಿಗೂ ಸಾಧ್ಯವಿಲ್ಲ. ಆದರೆ ಅದೇ ಸಿಂಹವನ್ನು ಒಂದು ಸಣ್ಣ ಮಾಂಸದ ತುಂಡಿನ ಆಮಿಷದಿಂದ ತೋರಿಸಿ ಬೋನಿನ ಒಳಗೆ ಹಾಕಬಹುದು. ಸಿಂಹರಾಶಿಯವರೇ, ನಿಮ್ಮ ಬದುಕಿನಲ್ಲಿ ಆ ಬೋನು ಯಾವುದು ಗೊತ್ತಾ? ನಿಮ್ಮನ್ನು ಜೀವನದಲ್ಲಿ ಸೋಲಿಸುತ್ತಿರುವ ಆ ಒಂದು ಮಾರಕ ದುರ್ಗುಣವೇ ಹೊಗಳಿಕೆಗೆ ಮಾರು ಹೋಗುವ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ. ಕೇಳಲು ಇದು ತುಂಬಾ ಚಿಕ್ಕ ವಿಷಯದಂತೆ ಕಾಣಬಹುದು, ಆದರೆ ಇದೇ ನಿಮ್ಮನ್ನು ಸರ್ವನಾಶಕ್ಕೆ ಅಡಿಪಾಯ ಮಾಡುತ್ತದೆ. ಸಿಂಹರಾಶಿಯವರಿಗೆ ತಮ್ಮ ಬಗ್ಗೆ ಯಾರಾದರೂ 2 ಒಳ್ಳೆ ಮಾತು ಹೇಳಿದರೆ ಸಾಕು, ತಮ್ಮನ್ನು ತಾವು ಮರೆತು ಬಿಡುತ್ತಾರೆ. ನಿಮ್ಮ ಮುಖದ ಮುಂದೆ ಬಂದು, ಸರ್, ನಿಮ್ಮಂಥವರು ಯಾರೂ ಇಲ್ಲ, ನೀವು ನಿಜವಾದ ರಾಜ, ನಿಮ್ಮ ದಾನ ಗುಣಕ್ಕೆ ಯಾರೂ ಸಾಟಿ ಇಲ್ಲ ಅಂತ ಯಾರಾದರೂ ಬೆಣ್ಣೆ ಹಚ್ಚಿದರೆ ನೀವು ತಕ್ಷಣ ಅವರನ್ನು ನಿಮ್ಮ ಆಪ್ತರು ಅಂತ ನಂಬಿಬಿಡುತ್ತೀರಿ. ನಿಮ್ಮ ಅತಿ ದೊಡ್ಡ ಶತ್ರುಗಳು ನಿಮ್ಮನ್ನು ಬೈಯುವವರಲ್ಲ ಅಥವಾ ನಿಮ್ಮನ್ನು ಎದುರು ನಿಂತು ಹೋರಾಡುವವರಲ್ಲ. ಬದಲಾಗಿ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಮಿತಿ ಮೀರಿ ಹೊಗಳುವ, ಆ ಮುಖಸ್ತುತಿ ಮಾಡುವ ಜನರು. ಇವರು ನಿಮ್ಮ ಅಹಂಕಾರವನ್ನು ತಣಿಸುತ್ತಾರೆ. ನಿಮಗೆ ಬೇಕಾದನ್ನೇ ಅವರು ಮಾತನಾಡುತ್ತಾರೆ. ಇದರಿಂದ ಏನಾಗುತ್ತದೆ ಗೊತ್ತಾ?
ನಿಮ್ಮ ಬುದ್ಧಿವಂತಿಗೆ ಒಂದು ಕಪ್ಪು ಪರದೆ ಬೀಳುತ್ತದೆ. ಯಾರು ನಿಜವಾಗಿಯೂ ನಿಮ್ಮ ಹಿತ ಬಯಸುತ್ತಾರೋ, ಯಾರು ನಿಮ್ಮ ತಪ್ಪನ್ನು ನಿಮ್ಮ ಮುಖದ ಮುಂದೆ ನೇರವಾಗಿ ಹೇಳುತ್ತಾರೋ ಅವರು ನಿಮಗೆ ಶತ್ರುಗಳಂತೆ ಕಾಣುತ್ತಾರೆ. ಆದರೆ ಯಾರು ನಿಮ್ಮನ್ನು ಹೊಗಳುತ್ತಾ ನಿಮ್ಮ ದಾರಿಯನ್ನು ತಪ್ಪಿಸುತ್ತಾರೋ ಅವರು ನಿಮಗೆ ದೇವತೆಗಳಂತೆ ಕಾಣುತ್ತಾರೆ. ಇದೇ ನಿಮ್ಮ ಸೋಲಿನ ಆರಂಭ. ಈ ಹೊಗಳಿಕೆಯ ಅಮಲಿನಲ್ಲಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ, ಅಯೋಗ್ಯರಿಗೆ ಸಹಾಯ ಮಾಡುತ್ತೀರಿ, ಬೆಲೆ ಇಲ್ಲದವರಿಗೆ ಸಿಂಹಾಸನ ಕೊಡುತ್ತೀರಿ. ಕೊನೆಗೆ ಕೆಲಸ ಮುಗಿದ ಮೇಲೆ ಆ ವ್ಯಕ್ತಿಗಳು ನಿಮ್ಮನ್ನು ತುಳಿದು ಮುಂದೆ ಹೋಗುತ್ತಾರೆ. ನೀವು ಒಂಟಿಯಾಗಿ ನಿಂತು ನಾನೇಕೆ ಸೋತೆ ಎಂದು ಯೋಚಿಸುತ್ತೀರಿ. ಮತ್ತೊಂದು ಕಹಿ ಸತ್ಯವೆಂದರೆ ನಿಮ್ಮ ತಪ್ಪು ಸ್ವಾಭಿಮಾನ. ನಿಮ್ಮಲ್ಲಿರುವುದು ಸ್ವಾಭಿಮಾನ ಎಂದು ನೀವು ನಂಬಿರುತ್ತೀರಿ, ಆದರೆ ಅದು ಯಾವಾಗ ಅಹಂಕಾರವಾಗಿ ಬದಲಾಗುತ್ತದೆ ಎಂಬುದು ನಿಮಗೆ ತಿಳಿಯುವುದಿಲ್ಲ. ಯಾರಾದರೂ ನಿಮಗೆ ಸಣ್ಣ ಸಲಹೆ ನೀಡಿದರೂ ಅದನ್ನು ನೀವು ನನಗೆ ಮಾಡಿದ ಅವಮಾನ ಎಂದು ಭಾವಿಸುತ್ತೀರಿ. ನನಗೆಲ್ಲ ತಿಳಿದಿದೆ, ನಾನು ಯಾರಿಗಿಂತಲೂ ಕಡಿಮೆ ಇಲ್ಲ ಎನ್ನುವ ಈ ಒಂದು ಭಾವನೆಯೇ ನಿಮ್ಮನ್ನು ಹೊಸದನ್ನು ಕಲಿಯುವುದರಿಂದ ತಡೆಯುತ್ತಿದೆ. ನೀವು ರಾಜನಂತೆ ಇರಬೇಕು ಎನ್ನುವ ಹಠದಲ್ಲಿ ನಿಮ್ಮ ಸುತ್ತಲೂ ಕೇವಲ ಹೊಗಳು ಭಟ್ಟರನ್ನು ತುಂಬಿಸಿಕೊಳ್ಳುತ್ತಿದ್ದೀರಿ. ಆ ಹೊಗಳು ಭಟ್ಟರ ನಡುವೆ ನಿಮ್ಮ ಸಾಮ್ರಾಜ್ಯ ಹೇಗೆ ಕುಸಿಯುತ್ತಿದೆ ಎಂಬುದು ನಿಮಗೆ ಕಾಣುತ್ತಲೇ ಇಲ್ಲ. ಸಿಂಹರಾಶಿಯವರೇ, ನಿಮ್ಮನ್ನು ಸೋಲಿಸುತ್ತಿರುವುದು ಹೊರಗಿನ ಪ್ರಪಂಚವಲ್ಲ, ನಿಮ್ಮ ಹೊಗಳಿಕೆಗೆ ಆತೊರೆಯುವ ಆ ಮನಸ್ಸು. ನಿಮ್ಮ ಕಿವಿಗಳಿಗೆ ಸತ್ಯಕ್ಕಿಂತ ಹೆಚ್ಚಾಗಿ ಸಿಹಿ ಮಾತುಗಳೇ ಬೇಕಾಗಿವೆ. ಇದೇ ಆ ವಿಷದ ಹಾನಿ. ಸೂರ್ಯನಂತಹ ನಿಮ್ಮ ವ್ಯಕ್ತಿತ್ವಕ್ಕೆ ಗ್ರಹಣ ಇರಿಸುತ್ತಿರುವುದು ಸಿಂಹರಾಶಿಯವರೇ. ಇಷ್ಟೊತ್ತು ನಾವು ಆ ಗುಣದ ಬಗ್ಗೆ ಮಾತಾಡಿದೆವು, ಆದರೆ ಆ ಗುಣ ನಿಮ್ಮ ಜೀವನದ ಮೇಲೆ ಎಂತಹ ಭೀಕರ ಪರಿಣಾಮ ಬೀರುತ್ತಿದೆ ಗೊತ್ತಾ? ನಿಮ್ಮ ಬದುಕಿನಲ್ಲಿ ನಡೆಯುತ್ತಿರುವ ಈ 3 ಘಟನೆಗಳನ್ನು ಒಮ್ಮೆ ಗಮನಿಸಿ. ಮೊದಲನೇದಾಗಿ ಹಣಕಾಸಿನ ಪಾತಾಳ ಮತ್ತು ಪರೋಪಜೀವಿಗಳು. ಸಿಂಹರಾಶಿಯವರು ಸೋಲಲು ಮೊದಲ ಕಾರಣ ಅವರ ಹಣಕಾಸಿನ ನಿರ್ವಹಣೆ. ನಿಮ್ಮ ಹತ್ತಿರ ಹಣವಿದ್ದಾಗ ನಿಮ್ಮ ಸುತ್ತಲೂ ನೂರಾರು ಜನ ಇರುತ್ತಾರೆ. ಸರ್, ನೀವು ಮಹಾನುಭಾವರು, ನಿಮ್ಮ ದಾನಗುಣಕ್ಕೆ ಯಾರೂ ಸಾಟಿ ಇಲ್ಲ ಅಂದ ಕೂಡಲೇ ನೀವು ನಿಮ್ಮ ಜೇಬಿನಲ್ಲಿ ಎಷ್ಟಿದೆ ಎಂದು ನೋಡದೆ ಅವರಿಗೆ ಸಹಾಯ ಮಾಡುತ್ತೀರಿ. ನೀವು ಅವರಿಗೆ ಸಹಾಯ ಮಾಡುವುದು ಪ್ರೀತಿಯಿಂದಲ್ಲ, ಬದಲಾಗಿ ನಾನು ದಾನಿ ಎನ್ನುವ ನಿಮ್ಮ ಅಹಂಕಾರವನ್ನು ತಣಿಸಿಕೊಳ್ಳಲು. ಆದರೆ ವಾಸ್ತವವೇನು ಗೊತ್ತಾ? ಆ ಜನರು ನಿಮ್ಮ ಹಣವನ್ನು ಪೂರೈಸುವ ಪರೋಪಜೀವಿಗಳು ಮಾತ್ರ. ನಿಮ್ಮ ಹಣ ಖಾಲಿಯಾದ ದಿನ ಅದೇ ಜನರು ನಿಮ್ಮ ಫೋನ್ ಕೂಡ ಎತ್ತುವುದಿಲ್ಲ. ಅಂತಿಮವಾಗಿ ನೀವು ಸಾಲದ ಸುಳಿಗೆ ಸಿಲುಕುತ್ತೀರಿ. ಆದರೆ ನಿಮ್ಮ ಅಹಂಕಾರ ಯಾರ ಹತ್ತಿರವೂ ಹೋಗಿ ಸಹಾಯ ಕೇಳಲು ಬಿಡುವುದಿಲ್ಲ. ಒಬ್ಬ ರಾಜನಂತೆ ಬದುಕಬೇಕಾದ ನೀವು ಒಳಗೆ ಸಾಲದ ಬೇಗೆಯಲ್ಲಿ ಬೇಯುತ್ತಾ ಹೊರಗೆ ಸುಳ್ಳು ನಗು ನಗುತ್ತಾ ಬದುಕುವ ಪರಿಸ್ಥಿತಿ ಬರುತ್ತದೆ. ಎರಡನೇದಾಗಿ ನಿಜವಾದ ಹಿತೈಷಿಗಳನ್ನು ಕಳೆದುಕೊಳ್ಳುವಿಕೆ. ಸಿಂಹರಾಶಿಯವರ ಜೀವನದ ಅತಿ ದೊಡ್ಡ ದುರಂತ ಇದು. ನಿಮ್ಮ ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳಿರುತ್ತಾರೆ. ಒಬ್ಬ ನಿಮ್ಮ ತಪ್ಪುಗಳನ್ನು ನೇರವಾಗಿ ಹೇಳಿ ನಿಮ್ಮನ್ನು ತಿದ್ದುವ ಕಹಿ ವ್ಯಕ್ತಿ. ಇನ್ನೊಬ್ಬ ನೀವು ತಪ್ಪು ಮಾಡಿದರೂ ಸರ್ ನೀವು ಮಾಡಿದ್ದೇ ಸರಿ ಎಂದು ಬೆಣ್ಣೆ ಹಚ್ಚುವ ಸಿಹಿ ವ್ಯಕ್ತಿ. ದುರದೃಷ್ಟವಶಾತ್ ನೀವು ಆ ಕಹಿ ವ್ಯಕ್ತಿಯನ್ನು ಅಹಂಕಾರದಿಂದ ದೂರ ತಳ್ಳುತ್ತೀರಿ ಮತ್ತು ಆ ಸಿಹಿ ಮೋಸಗಾರನನ್ನು ಅಪ್ಪಿಕೊಳ್ಳುತ್ತೀರಿ. ನಿಮ್ಮನ್ನು ಪ್ರೀತಿಸುವವರು ನಿಮ್ಮ ಒಳಿತಿಗಾಗಿ ಸತ್ಯ ಹೇಳಿದಾಗ ಅದು ನಿಮಗೆ ಅವಮಾನದಂತೆ ಕಾಣುತ್ತದೆ. ಪರಿಣಾಮವಾಗಿ ನಿಮ್ಮ ಜೀವನದ ಸತ್ಯ ಹೇಳುವ ವೈದ್ಯರನ್ನು ನೀವು ದೂರ ಮಾಡಿ ನಿಮ್ಮನ್ನು ಸಾಯಿಸುವ ವಿಷಗಾರನನ್ನು ಜೊತೆಗಿಟ್ಟುಕೊಳ್ಳುತ್ತೀರಿ. ಕೊನೆಗೆ ನೀವು ಒಂಟಿಯಾದಾಗ ನಿಮ್ಮ ಜೊತೆ ಸತ್ಯ ಹೇಳುವ ಒಬ್ಬನೇ ಒಬ್ಬ ವ್ಯಕ್ತಿಯೂ ಕೂಡ ಇರುವುದಿಲ್ಲ. ಮೂರನೇದಾಗಿ ಬೆಳವಣಿಗೆ ಇಲ್ಲದ ಸ್ಥಗಿತ ಬದುಕು. ನನಗೆಲ್ಲ ತಿಳಿದಿದೆ ಎನ್ನುವ ಮನೋಭಾವನೆ ನಿಮ್ಮನ್ನು ಹೊಸದನ್ನು ಕಲಿಯುವುದರಿಂದ ತಡೆಯುತ್ತದೆ. ಜಗತ್ತು ವೇಗವಾಗಿ ಬದಲಾಗುತ್ತಿದೆ, ಆದರೆ ಸಿಂಹರಾಶಿಯವರು ತಮ್ಮ ಹಳೆಯ ರಾಜವೈಭವದಲ್ಲೇ ಬದುಕುತ್ತಿರುತ್ತಾರೆ. ಯಾರಾದರೂ ಬಂದು ನಿಮಗೆ ಹೊಸ ತಂತ್ರಜ್ಞಾನ ಅಥವಾ ಹೊಸ ದಾರಿಯ ಬಗ್ಗೆ ಹೇಳಿಕೊಡಲು ಬಂದರೆ ನನಗೇನು ಬುದ್ಧಿ ಹೇಳ್ತೀಯ ಎಂಬ ಭಾವನೆಯಿಂದ ಅವರನ್ನು ಕಡೆಗಣಿಸುತ್ತೀರಿ. ಇದರಿಂದಾಗಿ ಕಾಲ ನಿಮ್ಮನ್ನು ಹಿಂದಕ್ಕೆ ಹಾಕಿ ಮುಂದೆ ಹೋಗುತ್ತದೆ. ನಿಮ್ಮ ಸಮಕಾಲೀನವರೆಲ್ಲ ಶಿಖರ ಏರುತ್ತಿದ್ದರೆ ನೀವು ಮಾತ್ರ ನಿಮ್ಮ ಹಳೆಯ ಕಥೆಗಳನ್ನು ಹೇಳುತ್ತಾ ಅಲ್ಲೇ ನಿಂತಿರುತ್ತೀರಿ. ಸಿಂಹರಾಶಿಯವರೇ, ರಾಜನಾದವನು ಕೇವಲ ಆದೇಶ ನೀಡಿದರೆ ಸಾಲದು, ಸತ್ಯವನ್ನು ಆಲಿಸುವ ತಾಕತ್ತು ಹೊಂದಿರಬೇಕು. ಸತ್ಯವನ್ನು ಆಲಿಸದ ರಾಜನ ಸಾಮ್ರಾಜ್ಯ ಬಹಳ ದಿನ ಉಳಿಯುವುದಿಲ್ಲ. ಇವತ್ತು ನಿಮ್ಮ ಬದುಕು ಏಕೆ ಅಸ್ತವ್ಯಸ್ತವಾಗಿದೆ ಎಂದು ಈಗಲಾದರೂ ಅರ್ಥವಾಯಿತೆ? ನಿಮ್ಮ ಸುತ್ತಲೂ ಇರುವ ಆ 100 ಜನರ ಹೊಗಳಿಕೆಗಿಂತ ನಿಮ್ಮ ಒಳ ಮನಸ್ಸು ಹೇಳುವ ಕಹಿ ಸತ್ಯಕ್ಕೆ ಬೆಲೆ ಕೊಡುವ ಸಮಯ ಈಗ ಬಂದಿದೆ. ಸಿಂಹರಾಶಿಯವರೇ, ಇಲ್ಲಿಯವರೆಗೆ ನಿಮ್ಮ ಸೋಲಿನ ಕಹಿ ಸತ್ಯಗಳನ್ನು ಕೇಳಿಸಿಕೊಂಡಿರಿ. ಈಗ ಸಮಯ ಬಂದಿದೆ. ಮತ್ತೆ ಕಾಡಿನ ರಾಜನಂತೆ ಎದ್ದು ನಿಲ್ಲುವ ಸಮಯ. ಅಳಿದು ಹೋದ ಸಾಮ್ರಾಜ್ಯವನ್ನು ಮತ್ತೆ ಕಟ್ಟುವ ತಾಕತ್ತು ನಿಮ್ಮಲ್ಲಿದೆ. ಅದಕ್ಕಾಗಿ ನೀವು ಮಾಡಬೇಕಾದ ಈ 3 ಪ್ರಮುಖ ಬದಲಾವಣೆಗಳು ಇಲ್ಲಿದೆ. ಮೊದಲನೇದಾಗಿ ಹೊಗಳಿಕೆಯ ವಿಷ ಮತ್ತು ಸತ್ಯದ ಅಮೃತವನ್ನು ಗುರುತಿಸಿ.
ನಿಮ್ಮ ಕಿವಿಗಳಿಗೆ ಒಂದು ಫಿಲ್ಟರ್ ಹಾಕಿ. ನಿಮ್ಮನ್ನು ಯಾರಾದರೂ ಅತಿಯಾಗಿ ಹೊಗಳಲು ಶುರು ಮಾಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ನನ್ನಲ್ಲಿಲ್ಲದ ಗುಣವನ್ನು ಇವರು ಏಕೆ ಹೇಳ್ತಿದ್ದಾರೆ, ಇವರ ಸ್ವಾರ್ಥವೇನು ಎಂದು ನಿಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳಿ. ಬದಲಾಗಿ ನಿಮ್ಮ ಮುಖದ ಮುಂದೆ ನಿಮ್ಮ ತಪ್ಪುಗಳನ್ನು ಎತ್ತಿ ತೋರಿಸುವ ವ್ಯಕ್ತಿಯನ್ನು ಗೌರವಿಸಿ. ಅವರ ಮಾತು ಕಹಿಯಾಗಿದ್ದರೂ ಅದು ನಿಮ್ಮ ಏಳಿಗೆಗೆ ನೀಡುವ ಔಷಧಿ ಆಗಿರುತ್ತದೆ. ರಾಜನಾದವನು ಹೊಗಳಿಕೆಗೆ ಮಾರು ಹೋಗಬಾರದು, ಸತ್ಯದ ಮೇಲೆ ರಾಜ್ಯಭಾರ ಮಾಡಬೇಕು. ಎರಡನೇದಾಗಿ, ಭಾವನಾತ್ಮಕ ದಾನಕ್ಕೆ ಬ್ರೇಕ್ ಹಾಕಿ. ನೀವು ಸಹಾಯ ಮಾಡಬೇಡಿ ಎಂದು ನಾನು ಹೇಳುತ್ತಿಲ್ಲ, ಆದರೆ ಆ ಸಹಾಯಕ್ಕೆ ಒಂದು ಅರ್ಥವಿರಲಿ. ಯಾರೋ ಒಬ್ಬರು ನಿಮ್ಮ ಅಹಂಕಾರವನ್ನು ತಣಿಸಿದರು ಎಂಬ ಕಾರಣಕ್ಕೆ ಅವರಿಗೆ ಹಣ ಅಥವಾ ಸಮಯ ವ್ಯರ್ಥ ಮಾಡಬೇಡಿ. ಅರ್ಹತೆ ಇರುವವರಿಗೆ ಮಾತ್ರ ಸಹಾಯ ಮಾಡಿ. ನಿಮ್ಮ ಹತ್ತಿರ ಇರುವ ಬಂಡವಾಳವನ್ನು ನಿಮ್ಮ ಸ್ವಂತ ಪ್ರಗತಿಗಾಗಿ, ನಿಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ಬಳಸಿ. ಅತಿಯಾದ ಪರೋಪಕಾರದ ಬದಲು ಬುದ್ಧಿವಂತಿಕೆಯ ಪರೋಪಕಾರ ನಿಮ್ಮದಾಗಲಿ. ಮೊದಲು ನಿಮ್ಮ ಸಾಮ್ರಾಜ್ಯ ಸುಭದ್ರವಾಗಿದ್ದರೆ ಮಾತ್ರ ನೀವು ಸಾವಿರಾರು ಜನರನ್ನು ರಕ್ಷಿಸಲು ಸಾಧ್ಯ. ಮೂರನೇದಾಗಿ, ನನಗೆಲ್ಲ ತಿಳಿದಿದೆ ಎನ್ನುವ ಗೋಡೆ ಕೆಡವಿ. ಸಿಂಹರಾಶಿಯವರ ಅತಿ ದೊಡ್ಡ ವಿಜಯ ಎಂದರೆ ಅವರ ವಿನಯ. ನಿಜವಾದ ಜ್ಞಾನಿ ಯಾವಾಗಲೂ ಕಲಿಯಲು ಸಿದ್ಧನಿರುತ್ತಾನೆ. ಜಗತ್ತಿನ ಎಂತಹ ಸಣ್ಣ ವ್ಯಕ್ತಿಯಿಂದಲೂ ನೀವು ಕಲಿಯುವುದು ಇರುತ್ತದೆ. ಹೊಸ ತಂತ್ರಜ್ಞಾನ, ಹೊಸ ಆಲೋಚನೆಗಳು ಮತ್ತು ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ನಿಮ್ಮ ಈ ಒಂದು ಅಪ್ಡೇಟ್ ಮಾಡಿಕೊಳ್ಳಿ. ನಿಮ್ಮ ಹಳೆಯ ಸಕ್ಸಸ್ ಸ್ಟೋರಿಗಳನ್ನೇ ಹೇಳುತ್ತಾ ಕೂರಬೇಡಿ, ಹೊಸ ಸಕ್ಸಸ್ ಸ್ಟೋರಿಗಳನ್ನು ಬರೆಯಲು ಶುರು ಮಾಡಿ. ವಿನಯವಿದ್ದಲ್ಲಿ ಮಾತ್ರ ಲಕ್ಷ್ಮಿ ನೆಲೆಸುತ್ತಾಳೆ ಎಂಬುದು ನೆನಪಿರಲಿ. ಸಿಂಹರಾಶಿಯವರೇ, ನೀವು ನಿಮ್ಮ ಈಗೋ ಎನ್ನುವ ಶತ್ರುವನ್ನು ಗೆದ್ದ ದಿನ ಈ ಜಗತ್ತಿನಲ್ಲಿ ನಿಮ್ಮನ್ನು ಸೋಲಿಸುವ ಶಕ್ತಿ ಯಾರಿಗೂ ಇರುವುದಿಲ್ಲ. ಸೂರ್ಯನ ತೇಜಸ್ಸು ನಿಮ್ಮ ಮುಖದಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತದೆ. ನಿಮ್ಮ ವ್ಯಕ್ತಿತ್ವ ಎಷ್ಟು ಪ್ರಭಾವಶಾಲಿಯಾಗಿರಬೇಕು ಎಂದರೆ, ಹಿಂದೆ ನಿಮ್ಮನ್ನು ತುಳಿದವರು ಬಂದು ನಿಮ್ಮ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕು. ಅಂತಹ ಅದ್ಭುತ ಶಕ್ತಿ ನಿಮ್ಮಲ್ಲಿದೆ. ಸಿಂಹರಾಶಿಯವರೇ, ಕಹಿಯಾದ ಸತ್ಯಗಳನ್ನು ಕೇಳುವುದು ಸುಲಭವಲ್ಲ, ಆದರೆ ಆ ಸತ್ಯಗಳನ್ನು ಅರಗಿಸಿಕೊಂಡವರು ಮಾತ್ರ ನಿಜವಾದ ರಾಜನಾಗಲು ಸಾಧ್ಯ. ನೀವು ಇಲ್ಲಿಯವರೆಗೆ ಏನೇ ಕಳೆದುಕೊಂಡಿರಲಿ, ಯಾರೇ ನಿಮ್ಮನ್ನು ತುಳಿದಿರಲಿ, ನೆನಪಿಡಿ, ಸೂರ್ಯನಿಗೆ ಗ್ರಹಣ ಹಿಡಿದಾಗ ಅಲ್ಪ ಕಾಲ ಕತ್ತಲೆ ಇರಬಹುದು, ಆದರೆ ಸೂರ್ಯ ಎಂದಿಗೂ ತನ್ನ ತೇಜಸ್ಸನ್ನು ಕಳೆದುಕೊಳ್ಳುವುದಿಲ್ಲ. ನಿಮ್ಮಲ್ಲಿರುವ ಆ ರಾಜಕಳೆಯನ್ನು ಮತ್ತೆ ಹೊರತೆಗೆಯಿರಿ. ನಿಮ್ಮ ವಿನಯವೇ ನಿಮ್ಮ ಸಿಂಹಾಸನವಾಗಲಿ, ನಿಮ್ಮ ಪರಿಶ್ರಮವೇ ನಿಮ್ಮ ಕಿರೀಟವಾಗಲಿ. ಇಂದಿನಿಂದಲೇ ಹೊಗಳು ಭಟರನ್ನು ನಿಮ್ಮ ಜೀವನದಲ್ಲಿ ಗಡಿಯಿಂದ ಹೊರಹಾಕಿ. ಸತ್ಯ ಹೇಳುವವರನ್ನು ಆಗ ನೋಡಿ ನಿಮ್ಮ ವ್ಯಕ್ತಿತ್ವ ಎಷ್ಟು ಪ್ರಭಾವಶಾಲಿಯಾಗುತ್ತದೆ ಎಂದರೆ, ಹಿಂದೆ ನಿಮ್ಮನ್ನು ಮೋಸ ಮಾಡಿದವರೇ ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುತ್ತಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿದ ಮಾತುಗಳು ನಿಮ್ಮ ಜೀವನದ ಯಾವುದೋ ಒಂದು ಘಟನೆಗೆ ಕನ್ನಡಿ ಹಿಡಿದಂತೆ ಅನಿಸಿದರೆ ಅಥವಾ ನಿಮ್ಮ ಮನಸ್ಸಿನ ಭಾರ ಇಳಿದಿದೆ ಅಂತ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಒಂದು ಲೈಕ್ ನಮಗೆ ಇಂತಹ ಶಕ್ತಿಯುತವಾದ ಸಂಶೋಧನೆಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ಮತ್ತು ಮುಖ್ಯವಾಗಿ ಸಿಂಹರಾಶಿಯವರೇ, ನಿಮ್ಮಂತೆ ಇರುವ ಸಾವಿರಾರು ರಾಜ ಮನೋಭಾವದ ವ್ಯಕ್ತಿಗಳ ಜೊತೆ ಸೇರಲು ಮತ್ತು ನಿಮ್ಮ ಜೀವನದ ಇಂತಹ 10 ರಹಸ್ಯಗಳನ್ನು ಪ್ರತಿ ವಾರ ತಿಳಿಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಾದರೂ ಸಿಂಹರಾಶಿಯವರಾಗಿದ್ದರೆ ತಪ್ಪದೇ ವಿಡಿಯೋನ ಅವರಿಗೂ ಶೇರ್ ಮಾಡಿ. ಧನ್ಯವಾದಗಳು.